ಮಾಯಾ ಮತ್ತು ಅವಳ ನಾಯಿ ಮ್ಯಾಕ್ನ ಹಿಮ ಬಿರುಗಾಳಿಯ ಸಾಹಸದ ಕತೆ. ವಾಹ್, ಹಿಮ ಬೀಳುತ್ತಿದೆ ಎಂದು ಮಾಯಾ ಸಂತೋಷದಿಂದ ಕೂಗಿದಳು. ಮ್ಯಾಕ್ಸ್ ತನ್ನ ಬಾಲವನ್ನು ಅಲುಗಾಡಿಸುತ್ತಾ ಹಿಮದಲ್ಲಿ ಆಟವಾಡಲು ಉತ್ಸಾಹಗೊಂಡನು. ರೋಲ್ 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 ಎಂದು ಮಾಯಾ ನಕ್ಕಳು ದೊಡ್ಡ ಹಿಮದ ಗುಂಡನ್ನು ತಳ್ಳುತ್ತಿದ್ದಳು. ಮ್ಯಾಕ್ಸ್ ತನ್ನ ಮೂಗಿನಿಂದ ಅದನ್ನು ತಳ್ಳುತ್ತಾ ಸಹಾಯ ಮಾಡುತ್ತಿದ್ದನು. ವೂಷ್ ಎಂದು ಗಾಳಿ ಗರ್ಜಿಸಿತು. ಆಗ ಮಾಯಾ, ಅಯ್ಯೋ, ಹಿಮಪಾತದ ಬಿರುಗಾಳಿ ಬರುತ್ತಿದೆ ಎಂದು ಹೇಳಿದಳು. ಹಿಮ ಹೆಚ್ಚಾಗಿ ಬೀಳುತ್ತಿದ್ದಂತೆ ಮಾಯಾ ಧೈರ್ಯದಿಂದ, ಚಿಂತಿಸಬೇಡ ಮ್ಯಾಕ್ಸ್, ನಾವು ಮನೆಗೆ ದಾರಿ ಹುಡುಕುತ್ತೇವೆ ಎಂದು ಹೇಳಿದಳು. ಸ್ನಿಫ್ ಸ್ನಿಫ್. ಮ್ಯಾಕ್ಸ್ ತನ್ನ ಚತುರ ಮೂಗನ್ನು ಬಳಸಿ ದಾರಿ ಹುಡುಕಲು ಶುರು ಮಾಡಿದನು. ಮಾಯಾ ಆಶೆಯಿಂದ ಅವನನ್ನು ಹಿಂಬಾಲಿಸಿದಳು. ಒಂದು ಜಿಂಕೆ ಕಾಣಿಸಿಕೊಂಡಿತು. ಅದು ನನ್ನನ್ನು ಹಿಂಬಾಲಿಸಿ ಎಂದು ಹೇಳುವಂತೆ ಕಾಣಿಸಿತು. ಒಂದು ಹೆಜ್ಜೆ ಮಾಯಾ ಮತ್ತು ಮ್ಯಾಕ್ಸ್ ಜಾಗ್ರತೆಯಿಂದ ಹಿಮದ ಸೇತುವೆಯನ್ನು ದಾಟಿದರು. ನೋಡು ಮ್ಯಾಕ್ಸ್, ಒಂದು ಬೆಚ್ಚಗಿನ ಗುಡಿಸಲು ಎಂದು ಮಾಯಾ ಸಂತೋಷದಿಂದ ಹೇಳಿದಳು. ಅದರ ಹೊಳೆಯುವ ಕಿಟಕಿಗಳು ಅವರನ್ನು ಸ್ವಾಗತಿಸಿದವು. ಬಿರುಗಾಳಿ ಶಾಂತವಾಯಿತು. ಮಾಯಾ ಮ್ಯಾಕ್ಸ್ ಜೊತೆ ಹೊರಗೆ ನೋಡುತ್ತಾ ನಗಿದಳು. ಆಕಾಶವು ಸೂರ್ಯಾಸ್ತದ ಬಣ್ಣಗಳಿಂದ ಹೊಳೆಯುತ್ತಿದ್ದಾಗ ಮಾಯಾ ಮ್ಯಾಕ್ಸ್ ಅನ್ನು ಅಪ್ಪಿಕೊಂಡು, ಇಂದು ನೀನು ತುಂಬ ಧೈರ್ಯಶಾಲಿ ಎಂದು ಹೇಳಿದಳು. ಕಥೆಯ ನೀತಿ: ದೊಡ್ಡ ಬಿರುಗಾಳಿಗಳಲ್ಲಿಯೂ ಸಹ ಧೈರ್ಯ ಮತ್ತು ಸ್ನೇಹ ನಮ್ಮನ್ನು ಸುರಕ್ಷಿತವಾಗಿ ಮನೆಗೆ ದಾರಿ ತೋರಿಸುತ್ತವೆ.